ಫ್ಲರ್ಟ್ ಸಿನಿಮಾ ಮತ್ತೆ ರಿಲೀಸ್ ಆಗ್ತಿದೆ. ಫ್ಲರ್ಟ್ ಯಾರ್ದು ಅಂತ ಗೊತ್ತಿರುವಂಥದ್ದೇ. ಸೊ ಚಂದನ್ ಕುಮಾರ್ ಅವರು ಈ ಚಿತ್ರಕ್ಕೆ ಅವರೇ ನಿರ್ದೇಶಕರು, ನಿರ್ಮಾಪಕರು, ನಾಯಕರು, ರೈಟರು ಎಲ್ಲವೂ ಆಗಿರುವಂಥದ್ದು. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅವರು. ಸೊ ನವೆಂಬರ್ 28 ಅನ್ಸುತ್ತೆ. ಸೊ ಆ ಟೈಮಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ಸೊ ಆ ಟೈಮಲ್ಲಿ ಬೇರೆ ಬೇರೆ ಸಿನಿಮಾಗಳೆಲ್ಲ ಇತ್ತು. ಹೀಗಾಗಿ ಈ ಚಿತ್ರ ರೀಚ್ ಆಗಿಲ್ಲ ಅನ್ನುವಂಥ ಒಂದು ಆ, ಅಂದಾಜು ಅವರು ಅವ್ರದ್ದು. ಸೊ ಹಾಗಾಗಿ ಅವರು ಈ ಚಿತ್ರನ ಮತ್ತೆ ರಿಲೀಸ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಒಂದಷ್ಟು ಟ್ರಿಮ್ ಕೂಡ ಮಾಡಿದ್ದಾರೆ. ಸಿನಿಮಾನ ಟ್ರಿಮ್ ಮಾಡಿ ಈ ಚಿತ್ರದ ವಿಷಯ ಏನಿದೆ ಅದನ್ನು ಮತ್ತೆ ಜನಕ್ಕೆ ತಲುಪಿಸ್ಲಿಕ್ಕೆ ರೆಡಿಯಾಗಿರೋಂಥದ್ದು. ಒಂದು ಸ್ನೇಹದ ಚಿತ್ರ. ಫ್ಲರ್ಟ್ ಅಂದರೆ ಕೇವಲ ಒಬ್ಬ ಹುಡುಗ ಒಬ್ಬ ಹುಡುಗಿ ಫ್ಲರ್ಟ್ ಮಾಡೋದಲ್ಲ, ಅಲ್ಲಿ ಪ್ರೀತಿ ಇರುತ್ತೆ. ಪ್ರೀತಿನೂ ಫ್ಲರ್ಟ್ ಅನ್ನೋ ಅರ್ಥದಲ್ಲಿ ಅವರು ಇಲ್ಲಿ ಹೇಳುವಂಥ ಕೆಲಸ ಮಾಡಿದ್ದಾರೆ. ಇದು ರೋಮ್ ಕಾಮ್ ಕಂಟೆಂಟ್ ಇರೋಂಥ ಚಿತ್ರ. ಅಂದರೆ ರೊಮ್ಯಾನ್ಸ್ ಇದೆ ಮತ್ತು ಕಾಮಿಡಿನೂ ಇದೆ ಅಂಥೇಳಿ. ಹಿಮಿಕಾ ರತ್ನಾಕರ್ ಹಾಗೆಯೇ ಅಕ್ಷತಾ ಬೋಪಣ್ಣ ಈ ಚಿತ್ರದಲ್ಲಿ ನಾಯಕಿಯರು, ಇಬ್ಬರು ನಾಯಕಿಯರು. ಹಾಗೆಯೇ ಗಿರೀಶ್, ದರಿಯಾಗಿರಿ ಅಂತ ಹೇಳ್ತಾರೆ ಅವ್ರನ್ನ. ಸೊ ಅವರು ಇಲ್ಲಿ ಇರುವಂಥದ್ದು. ಸುಮಾರು ಕ್ಯಾರೆಕ್ಟರ್ಗಳು ಬರುತ್ತೆ, ಸುಮಾರು ವಿಷಯಗಳೆಲ್ಲ ಈ ಚಿತ್ರದಲ್ಲಿ ಇರುವಂಥದ್ದು. ಸೊ ಈ ಚಿತ್ರ ಏನಪ್ಪ ರೊಮ್ಯಾನ್ಸ್ ಜೊತೆಗೆ ಕಾಮಿಡಿಯ ಕಿಕ್ಕನ್ನು ಕೊಡುತ್ತೆ. ನೀವು ಟ್ರೈಲರ್ ಅಥವಾ ಟೀಸರ್ ನೋಡಿದಾಗ ಅದರ ಅನುಭವ ಆಗುತ್ತೆ. ಇಡೀ ಸಿನಿಮಾ ನೋಡಿದಾಗ ಆಗುವಂಥ ಅನುಭವ ಬೇರೆ. ಸೊ ಅದನ್ನು ಮತ್ತೆ ಮಿಸ್ ಮಾಡ್ಕೊಂಡವರು, ಆ ಟೈಮಲ್ಲಿ ಮಿಸ್ ಮಾಡ್ಕೊಂಡಂತಹ ಪ್ರೇಕ್ಷಕರು ಈ ಸಿನಿಮಾನ ಮತ್ತೆ ನೋಡ್ಬೋದು. ಥಿಯೇಟ್ರಿಗೆ ಬರುತ್ತೆ ಫ್ಲರ್ಟ್ ಸಿನಿಮಾ. ಸೊ ಒಂದು ಹೊಸ ರೂಪದಲ್ಲಿ, ಅಂದರೆ ಟ್ರಿಮ್ ಆದ ಒಂದು ರೂಪದಲ್ಲಿ ಈ ಸಿನಿಮಾ ಬರುತ್ತೆ. ಸೊ ನೋಡಿ ಎಂಜಾಯ್ ಮಾಡ್ಬೋದು. ಸೊ ಆ ಥರದ ಕಂಟೆಂಟ್ ಈ ಸಿನಿಮಾದಲ್ಲಿದೆ. ಸೊ ಈ ಒಂದು ಮಾಹಿತಿ ಏನಿದೆ, ರಿಲೀಸ್ ಮಾಹಿತಿ ಏನಿದೆ, ಅಧಿಕೃತವಾಗಿ ಚಂದನ್ ಕುಮಾರ್ ಅವರು ಕೊಟ್ಟಿರುವಂಥದ್ದು ಮಾಧ್ಯಮಗಳಿಗೆ. ಸೊ ಈ ಒಂದು ಚಿತ್ರ ಮತ್ತೆ ಬಂದು ಯಾವ ಥರ ಕಮಾಲ್ ಮಾಡುತ್ತೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಹಾಗೆಯೇ ಈ ಚಿತ್ರದಲ್ಲಿ ಸುದೀಪ್ ಅವರ ಹಾಡಿನ ಹಾಡು ಏನಿದೆ ಅದು ತುಂಬ ಚೆನ್ನಾಗಿದೆ. ಒಬ್ಬ ಗೆಳೆಯನಿಗೆ ಸಂಬಂಧಪಟ್ಟಂಥದ್ದು ಅಥವಾ ಇಬ್ಬರು ಗೆಳೆಯರ ನಡುವಿನ ಒಂದು ಅದ್ಭುತವಾದ ಹಾಡು. ಸೊ ಇದನ್ನು ಜನ ಮೆಚ್ಕೊಂಡಿದ್ರು. ಹಾಗೆಯೇ ಇದಕ್ಕೆ ಸಂಗೀತ ಅಂತ ಬಂದರೆ ನಕುಲ್ ಅಭಯಂಕರ್ ಇದಕ್ಕೆ ಸಂಗೀತ ಮಾಡಿದರು. ಇಡೀ ಸಿನಿಮಾ ಅಂತ ಬಂದಾಗ ಜೆಸ್ಸಿ ಗಿಫ್ಟ್ ಈ ಚಿತ್ರಕ್ಕೆ ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ಮಾಡಿದ್ರು. ಸೊ 3 ಹಾಡುಗಳನ್ನು ಜೆಸ್ಸಿ ಗಿಫ್ಟ್ ಈ ಚಿತ್ರಕ್ಕೆ ಮಾಡಿರುವಂಥದ್ದು. ಸೊ ಇದು ಸಂಗೀತ ಮತ್ತು ಇತರ ವಿಚಾರ ಅಂತ ಹೇಳ್ಬೋದು. ಉಳಿದಂತೆ ಕನ್ನಡದ ಫ್ಲರ್ಟ್ ಸಿನಿಮಾ ಮತ್ತೆ ಬರ್ತಿದೆ. ಸೊ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.